ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ನನ್ನ ನೈಟ್ ಡಿನ್ನರ್ಗೆ ಫುಲ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ರಾತ್ರಿ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಆವಾಗಲೇ ಟೈಮ್ ಬಂದುಬಿಟ್ಟು 8:30 ಆಗಿದೆ ರಾತ್ರಿ. ಇವಾಗ ಅಡುಗೆ ಮಾಡೋಣ ಅಂದ್ಕೊಂಡು ಪ್ರಿಪ್ರೇಷನ್ ಮಾಡಿದ್ದೀನಿ. ಚಪಾತಿ ರೋಲ್ ಮಾಡೋಣ ಅಂದ್ಕೊಂಡು ವೆಜ್ ಚಪಾತಿ ರೋಲ್ ಮಾಡೋಣ ಅಂದ್ಕೊಂಡು ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ. ಇಟ್ಬಿಟ್ಟು ಆಮೇಲೆ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಬೇಜಾರಾಗ್ತಾ ಇತ್ತು, ಯಾರೂ ಇಲ್ಲ ನಮ್ಮ ಮನೇಲಿ. ಇಷ್ಟೋ ತನಕ ಯಾಕೆ ಅಂದರೆ ನನ್ನ ಮಗಳಿಗೆ ಓದಿಸ್ತಾ ಇದ್ದೆ. ಇವಾಗ ಎಕ್ಸಾಮ್ ಬರ್ತಾ ಇದೆ ಅಲ್ವಾ, ಏನೋ ಒಂದು 15 ಡೇಸು 20 ಡೇಸಲ್ಲಿ ಎಕ್ಸಾಮ್ ಇದೆ. ಇವಾಗಿಂದ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಸ್ಕೊಂಡು ಹೋಗೋಣ ಅಂದ್ಕೊಂಡು ಇಷ್ಟೋ ತನಕ ಓದಿಸ್ತಾ ಇದೆ. ಇವಾಗ ಬೇಜಾರು, ಅನ್ನ ಸಾಂಬಾರೆಲ್ಲ ತಿನ್ನೋಕ್ಕಾಗೋದಿಲ್ಲ ಅಂಥೇಳಿ ಚಪಾತಿ ಮತ್ತು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ. ನನ್ನ ಮಗಳು ಬೇಡ ಮಮ್ಮಿ ವೆಜ್ ರೋಲಲ್ಲಿ ಮಾಡಿಕೊಡು ಅಂತ ಹೇಳಿದ್ಲು. ಇವತ್ತು ಗುರುವಾರ ಆಗಿದ್ದರಿಂದ ನಾವು ನಾನ್ ವೆಜ್ಜನ್ನು ತಿನ್ನೋದಿಲ್ಲ. ಅದಕ್ಕೇ ನನ್ನ ಮಗಳು ಮಮ್ಮಿ ವೆಜ್ ರೋಲಲ್ಲಿ ಮಾಡಿಕೊಡು ಅಂತ ಇದ್ಲು. ಅದಕ್ಕೆ ಸರಿ ಇವಾಗ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆನೂ ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಇವಾಗ ಬೇಗ ಮಾಡಿಬಿಡ್ತೀನಿ. ಮಾಡೋಕ್ಕೊಂದು ಅರ್ಧ ಗಂಟೆ ಆಗುತ್ತೆ. 9 o'clock ಅಷ್ಟೊತ್ತಿಗೆ ಊಟ ಮಾಡ್ಬೋದು. ಅದಕ್ಕೇ ಇವಾಗ ಬೇಗ ಮಾಡ್ಕೊಂಡು ಬಿಡೋಣ. ಬನ್ನಿ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಂಗೇನೆ ನಿಮ್ಮ ಜೊತೆನೂ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಸಿಂಪಲ್ ಆದ ವೆಜ್ ರೋಲ್ ಮಾಡೋದು ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ, ಆದರೆ ನಿಮಗೆ ಒಂದು ಸ್ವಲ್ಪ ರೈಸು ಅನ್ನ ಏನಾದರೂ ತಿನ್ನೋಕ್ಕೆ ಬೇಜಾರಾದರೆ, ಆಮೇಲೆ ಅನ್ನ ಪಲ್ಯ ಮತ್ತು ಚಪಾತಿ ತಿನ್ನೋಕ್ಕೆ ಸ್ವಲ್ಪ ಬೇಜಾರಾದರೆ, ಆವಾಗ ಅದೇ ತಿನ್ನಬೇಕು ಅನಿಸಿದ್ರೆ ಈ ಥರ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಫ್ರೆಂಡ್ಸ್, ನಾನು ಸ್ವಲ್ಪನೇ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಯಾಕಂದರೆ ಒಂದೇ ಟೈಮ್ ಆಗಿದ್ದರಿಂದ ನಮ್ಮ ಮನೇಲಿ 2 ಚಪಾತಿ ಆದರೆ ಸಾಕು ಅಂಥೇಳಿ ಸ್ವಲ್ಪನೇ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಆಮೇಲೆ ಒಂದು ಕ್ಯಾಪ್ಸಿಕಮ್ಮು, ಆಮೇಲೆ ಸ್ವಲ್ಪ ಪನ್ನೀರು ಅಷ್ಟೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಅದೆಲ್ಲ ತರಕಾರಿನೂ ಹಾಕ್ಕೋಬೋದು. ಬೀನ್ಸ್ ಹಾಕ್ಕೋಬೋದು, ಬಟಾಣಿ ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು. ಆಮೇಲೆ ಎಲ್ಲನೂ ನಿಮ್ಮ ಮನೇಲಿ ಯಾವುದಾದ್ರು ತರಕಾರಿ ಇದೆ. ಎಲೆಕೋಸು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗುತ್ತೆ. ನಮ್ಮ ಮನೇಲಿ ಎಲೆಕೋಸು ಇದ್ದಿರ್ಕಿಲ್ಲ. ನಾನು ಜಾಸ್ತಿ ಅಂದರೆ ಎಲೆಕೋಸೆಲ್ಲ ತರೋದಿಲ್ಲ ಫ್ರೆಂಡ್ಸ್. ಎಲೆಕೋಸು ಆಮೇಲೆ ಕಾಲಿಫ್ಲವರ್ಸ್ ಎಲ್ಲ ಜಾಸ್ತಿ ತರ್ತೀನಿ. ಕಾಲಿಫ್ಲವರ್ಸು ಯಾವಾಗಾದರೂ ಒಂದು ಅಪರೂಪಕ್ಕೆ ತರ್ತೀನಿ. ಇಲ್ಲಾಂದರೆ ಅದು ತರೋದಿಲ್ಲ ಜಾಸ್ತಿ, ಅದೆಲ್ಲ ಯೂಸ್ ಮಾಡೋದಿಲ್ಲ ನಾನು. ಅದಕ್ಕೆ ನಮ್ಮ ಮನೇಲಿ ಇದ್ದಿರ್ಕಿಲ್ಲ. ಇದು ಸಡನ್ಲಿ ಪ್ಲ್ಯಾನ್ ಆಗಿದ್ದರಿಂದ ಏನೇನಿದೆ ತರಕಾರಿ ಅಷ್ಟೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನಾನು ಮಾಮೂಲಿ ಚಪಾತಿ ಹಿಟ್ಟಲ್ಲೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮಾಮೂಲಿ ಪರೋಟ ಥರ ಮಾಡ್ಕೋಬೋದು. ಇವಾಗ ನಾನು ಉದ್ದುದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಿ ಆಗಿದ್ದಷ್ಟು ಒಂದು ಸ್ವಲ್ಪ ಉದ್ದುದಕ್ಕೆ ಹೆಚ್ಚಿಡಬೇಕು ಫ್ರೆಂಡ್ಸ್. ಆವಾಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವಲ್ಲ, ಅದು ಚೆನ್ನಾಗಿ ರೋಸ್ಟ್ ಆಗಿ ನಮಗೆ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಆಗಿದಷ್ಟು ಉದ್ದುದಕ್ಕೆ ಹೆಚ್ಕೊಳ್ಳಿ. ಸಣ್ಣಕ್ಕೆ ಉದ್ದುದಕ್ಕೆ ಹೆಚ್ಕೊಂಡ್ರೆ ಟೇಸ್ಟ್ ಆಗುತ್ತೆ. ನಾನು ಇವಾಗ ಎಲ್ಲನೂ ಚಾಪಿಂಗ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ್ದು ವೆಜಿಟೇಬಲ್ಸ್ ಇದೆ ಅದು ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಟೊಮೊಟೊ ಒಂದೇ ಒಂದು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸಾಸ್ ಹಾಕ್ಕೊಳ್ಳೋದ್ರಿಂದ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಟೊಮೊಟೊ ಸಾಸ್ ಇಲ್ಲ ಅಂದರೆ ನೀವು ಜಸ್ಟು 2 ಟೊಮೊಟೊ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಯಾವುದು ಸಾಸು ಹಾಕ್ಕೋತಾ ಇಲ್ಲ, ಜಸ್ಟ್ ಒಂದೇ ಒಂದು ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಮೊನ್ನೆ ನಾನು ಇದು ಮಾಡಿದ್ನಲ್ಲ ಲಾಸ್ಟ್ ವೀಕಲ್ಲಿ ನೂಡಲ್ಸು, ಆವಾಗ ತೊಗೊಂಬಂದಿರೋದು ಅಂಥೇಳಿ, ಅದು ಟೊಮೊಟೊ ಸಾಸ್ ಇತ್ತು ಅಂಥೇಳಿ ಅದೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಔಟ್ಸೈಡಿಂದ ಯಾವುದು ಸಾಸು ಜಾಸ್ತಿ ಯೂಸ್ ಮಾಡೋದಿಲ್ಲ. ಜಸ್ಟ್ ಒಂದೇ ಒಂದು ಟೊಮೊಟೊ ಸಾಸ್ ಮಾತ್ರ ಯೂಸ್ ಮಾಡ್ತಾಯಿರ್ತೀನಿ. ಅದು ಮನೇಲೇ ಮಾಡಿಕೊಂಡ್ರೆ ಅದು ಆಗುತ್ತೆ. ಆದರೆ ಮಾಡ್ಕೊಳ್ಳೋ ಟೈಮ್ ಇದ್ದಿರ್ಕಿಲ್ಲ ಅಂಥೇಳಿ ತಂದಿರೋದು. ಅದು ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಅದು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಯಾರ್ಯಾರು ಯಾವುದೇ ಥರ ರೋಲ್ ಮಾಡ್ತೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ. ನಾನು ನಿಜ ಹೇಳ್ಬೇಕಂದ್ರೆ ಇದು ಮಶ್ರೂಮ್ ರೋಲ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಅದೇ ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಮಶ್ರೂಮ್ ತರಕ್ಕೆ ಹೋಗಿದ್ರು, ಸಿಗಲಿಲ್ಲ ಅಂಥೇಳಿ ಮನೆಯಲ್ಲೇ ಪನ್ನೀರಿತ್ತು, ಪನ್ನೀರ್ ಹಾಕ್ಬಿಟ್ಟು ಪನ್ನೀರ್ ರೋಲ್ ಲಾಸ್ಟ್ ಮಾಡಿಕೊಂಡೆ. ಸೇಮ್ ಟೇಸ್ಟ್ ಆಗುತ್ತೆ. ಸ್ವಲ್ಪ ಫ್ರೈ ಮಾಡ್ಕೋತೀನಿ ನಾನು. ಸ್ವಲ್ಪ ಫ್ರೈ ಮಾಡಿಕೊಂಡು ಎಲ್ಲ ಮಾಡ್ಕೋತಾ ಇದ್ದೆ. ನಿಮಗೆ ಹಸಿದೆ ವೆಜಿಟೇಬಲ್ಸ್ ಬೇಕಾದರೆ ಹಸಿದೆ ಹಂಗೇ ಮಾಡ್ಕೋಬೋದು. ಅದು ಒಂದು ಸ್ವಲ್ಪ ಟೇಸ್ಟ್
ಟೇಸ್ಟ್ ಆಗುತ್ತೆ. ದೊಡ್ಡವರೆಲ್ಲ ತಿನ್ನೋದಿದ್ರೆ ನಿಮ್ಮ ಮನೇಲಿ ನೀವು ಹಸಿದೆ ವೆಜಿಟೇಬಲ್ಸ್ ಎಲ್ಲ ತಿಂತೀರಾ ಅಂದರೆ ನೀವೇನು ಫ್ರೈ ಮಾಡ್ಕೋಬೇಡಿ, ಹಾಗೇನೆ ಹಾಕ್ಕೊಂಡು ಮಾಡ್ಕೋಬೋದು. ಚೀಸು ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಚೀಸೇನು ಹಾಕ್ಕೊಂಡಿಲ್ಲ ನಾನು, ಜಸ್ಟು ಇಷ್ಟೇ ಫ್ರೈ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟು ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿದ್ದೀನಿ. ಇಲ್ಲಿ ಫುಲ್ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿಟ್ಟಿದ್ದೀನಿ. ಆಮೇಲೆ ಒಂದು 6 ಚಪಾತಿ ನಮಗೆ ಸಾಕಾಗುತ್ತೆ. ಒಂದು 6 ಚಪಾತಿ ಒಂದು ಸ್ವಲ್ಪ ತಣ್ಣಗೆ ಹಂಗೆ ಮಾಡೋಕ್ಕೆ ಇಟ್ಟಿದ್ದೀನಿ. ಚಪಾತಿನೂ ಮಾಡಿಟ್ಟಿದ್ದೀನಿ. ಇನ್ನು ನಮ್ಮ ಮನೇಲಿ ಪನ್ನೀರ್ ಇದ್ದಿಕ್ಕಿಲ್ಲ, ಹಂಗೆ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದೆ. ನನ್ನ ಮಗಳು ಮೇಡಮ್ ಮಮ್ಮಿ ಪನ್ನೀರ್ ಬೇಕು ಅಂದ್ಲು. ಇವಾಗ ಅವರು ಮಾರ್ಕೆಟ್ಗೆ ಹೋಗೋರೆ, ನಮ್ಮ ಮನೆ ಹತ್ರನೇ ಇಲ್ಲೇ ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋದ್ಮ್ಯಾಗ ಪನ್ನೀರ್ ಬೇಕು ಅಂತ ಪನ್ನೀರ್ ತಗೊಂಬ ಅಂತ ಕಳಿಸಿದ್ದೆ. ಇಬ್ಬರು ಹೋಗಿದ್ದಾರೆ, ಅಪ್ಪ ಮಗಳು. ಯಾವಾಗ ಹೋಗಿದ್ದಾರೆ? 8 ಗಂಟೆಗೆ ಹೋಗಿದ್ದಾರೆ. ನಾನು ಸ್ವಲ್ಪ ಹೊತ್ತು ಬರೆದು ಅವಳಿಗೆ ಬರೆಯೋದಿತ್ತು ಕ್ವಶನು, ಅದೆಲ್ಲ ಬರೆದು ಇಟ್ಬಿಟ್ಟು ಆಮೇಲೆ ಬಂದು ಇದೆಷ್ಟೆಲ್ಲ ಚಾಪ್ ಮಾಡಿ ಚಪಾತಿ ಕಲಸಿ ಚಾಪಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟು ಚಪಾತಿನೂ ಒತ್ತಿ ಎಲ್ಲ ಒರೆಸಿ ಎಲ್ಲ ಸ್ಟವ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ರು ಇನ್ನೂ ಬಂದಿಲ್ಲ. ಇವಾಗ ಫೋನ್ ಮಾಡ್ತವ್ರೆ, ಮಶ್ರೂಮ್ ತರಲಾ ಪನ್ನೀರ್ ತರಲಾ ಅಂತೇಳಿ. ಅಯ್ಯೋ, ಹಿಂಗೇನೆ ನಾವು ಮನೇಲಿ ಇಬ್ಬರು ಹೋಗ್ಬಿಟ್ರು ಅಂದರೆ ಮುಗ್ದೋಯ್ತು. 1 ಅವರ್ ಆಗೋತು, 1 ಅವರ್ ಆಗಿದೆ ಹೋಗ್ಬಿಟ್ಟು. ಇಲ್ಲೇ ಗಾಡಿಗೆ ಹೋಗೋರೆ, ಅವಳು ಏನಾದರೂ ಕೇಳಿರ್ತಾರೆ, ಅದು ಇದು ನೋಡಿಕೊಂಡು ಹಂಗೆ ಹೋಗ್ಬಿಡ್ತಾರೆ ಅಷ್ಟೇ. ಇವಾಗ ಪನ್ನೀರ್ ತಂದಮೇಲೆ ಅದು ರೋಸ್ಟ್ ಮಾಡಿ ಆಮೇಲೆ ಮಾಡೋಣ ಅಂದ್ಕೊಂಡು ಕಾಯ್ತಾ ಇದ್ದೀನಿ. ಇವಾಗ ಇನ್ನೇನು ಚಪಾತಿ ಎಲ್ಲ ಆಗಿದೆ. ಅವ್ರು ಬಂದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟೋ ತನಕ ಅವ್ರು ಸ್ವಲ್ಪ ಕ್ವಶನ್ ಬರೀಬೇಕು, ಅದೆಲ್ಲ ಬರಿತಾ ಇರ್ತೀನಿ. ನೋಡೋಣ ಎಷ್ಟೋ ತನಕ ಬರ್ತಾರೆ ಅಂಥೇಳಿ. ಇವಾಗ ಫೋನ್ ಮಾಡಿದ್ದೆ, ವ್ಲಾಗ್ ಸ್ಟಾರ್ಟ್ ಮಾಡೋ ಮುಂಚೆನೇ ಫೋನ್ ಮಾಡಿದ್ದೆ. ಒಂದು 5 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳವ್ರೆ. ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತೇಳಿ. ಎಷ್ಟೊತ್ತಿಗೆ ಬರ್ತಾರೆ ಅಷ್ಟೋ ತನಕ ಮಾಡ್ತೀನಿ. ಮಾಡುವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪನ್ನೀರ್ ಹಾಕ್ಬಿಟ್ಟು ಮಾಡ್ತೀನಿ. ಮಶ್ರೂಮ್ ತಂದಿದ್ರೂ ಹಂಗೆ ಇರ್ತೀನಿ. ಪನ್ನೀರ್ ಹಾಕ್ಬಿಟ್ಟು ಮಾಡಬೇಕು ಅಂತ ಹೇಳವ್ರೆ. ಅದಕ್ಕೆ ಪನ್ನೀರೆಲ್ಲ ಫ್ರೈ ಮಾಡಿಕೊಂಡು ಪನ್ನೀರ್ ಹಾಕ್ಬಿಟ್ಟು ಇವತ್ತು ಚಪಾತಿ ರೋಲರ್ ಮಾಡ್ತಾಯಿದ್ದೀನಿ. ಅವ್ರು ಇಷ್ಟು ಲೇಟಾಗಿ ಬರ್ತಾರೆ ಅಂದಿದ್ರೆ ನಾನು ಚಪಾತಿ ರೋಟಿ ಥರ ಮಾಡೋಣ, ಮೊಸರಲ್ಲೆಲ್ಲ ಕಲಿಸಿಡೋಣ, ಮೊಸರು ಮತ್ತು ಸ್ವಲ್ಪ ಸೋಡಾ ಎಲ್ಲ ಹಾಕ್ಬಿಟ್ಟು ಕಲಸಿ 1 ಅವರ್ ಇಡೋಣ ಅಂದ್ಕೊಂಡಿದ್ದೆ. ಅವರು ಬೇಗ ಬರ್ತೀನಿ ಅಂತ ಹೇಳಿದ್ರಲ್ಲ, ಹೊಟ್ಟೆ ಹಸಿತೈತೆ ಅಂತ ಹೇಳಿದ್ಲು ನನ್ನ ಮಗಳು. ಸರಿ ಆಯಿತು ಬಿಡು, ಮಾಮೂಲಿ ಚಪಾತಿನ ಹಿಟ್ಟು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಕಲಿಸಿದ್ದೀನಿ. ಯಾಕಂದರೆ ಸ್ವಲ್ಪ ಟೇಸ್ಟ್ ಆಗಬೇಕಲ್ವಾ. ಸ್ವಲ್ಪ ಒಂದು ಚಿಕ್ಕ ಬಟ್ಲಲ್ಲಿ, ಜಾಮೂನ್ ಬಟ್ಲು ಇರ್ತದಲ್ಲ, ಆ ಬಟ್ಲಲ್ಲಿ ಸ್ವಲ್ಪ ಮೊಸರು ಹಾಕಿ ಕಲಿಸ್ಬಿಟ್ಟು ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ಹಂಗೆ ಇಟ್ಟಿದ್ದೆ. ಆಮೇಲೆ ಚಪಾತಿ ಮಾಡಿದ್ದೀನಿ. ಏನೂ ಡಿಫ್ರೆಂಟ್ ಏನೂ ಆಗಿಲ್ಲ, ಚೆನ್ನಾಗಿ ಹಂಗೆ ಬಂದಿದೆ. ಮಾಮೂಲಿ ಚಪಾತಿ ಮಾಡ್ತೀನಲ್ಲ ಅದೇ ಥರ. ಅದು ಹುಳಿ ಇದ್ದಿಕ್ಕಿಲ್ಲ ಮೊಸರು, ಅದಕ್ಕೇ ಏನೋ ಹುಳಿ ಏನೋ ಬಂದಿಲ್ಲ ಅಂತದೆ, ಗೊತ್ತಿಲ್ಲ. ನಾನೇನೋ ತಿಂದ್ಬಿಟ್ಟು ನೋಡಿಲ್ಲ. ಟೊಮೊಟೊ ಸಾಸು ಇದೆ, ಅಷ್ಟೇ ಸಿಂಪಲಾಗಿ ಇವತ್ತು ಡಿನ್ನರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವ್ರು ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಪೂರ್ತಿ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸು. 5 ಮಿನಿಟ್ಸ್ ಅಂಥೇಳಿ ಒಂದು 15 to 20 ಮಿನಿಟ್ಸ್ ಆದಮೇಲೆ ಬಂದರು. ಸರಿ ಅಂಥೇಳಿ ಫಸ್ಟು ನಾನು ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪನ್ನೀರು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟು ಪನ್ನೀರ್ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ. ಅದಕ್ಕೇ ಕಾಯ್ತಾ ಇದ್ದೆ, ಅದು ಅವ್ರು ಬರಲಿ ಅಂತೇಳಿನೇ ಕಾಯ್ತಾ ಇದ್ದೆ. ಅಷ್ಟೋ ತನಕ ಅವ್ರು ಬಂದ್ರಲ್ವ. ಇವಾಗ ಅದಕ್ಕೆ ಅವ್ರನ್ನ ಸ್ವಲ್ಪ ಬರೆಯೋದಿತ್ತು, ಅವಳಿಗೆ ಕ್ವಶನ್ ಹಾಕ್ಕೊಡ್ತಾ ಇದ್ದೆ ನನ್ನ ಮಗಳಿಗೆ. ಅದು ಹಾಕ್ಕೊಂಡು ಬಂದೆ. ಆಮೇಲೆ ಬಂದರು ಅವರು. ಅಷ್ಟೋ ತನಕ ನಾನು ಬಂದು ಇವಾಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ಆವಾಗಲೇ ನಾನು ಸ್ಟಾರ್ಟ್ ಮಾಡಿರೋದೇ ಟೈಮ್ ಆಗೋಗಿತ್ತು, ಇನ್ನೂ ಲೇಟ್ ಆಗುತ್ತೆ ಅಂಥೇಳಿ ಇವಾಗ ಮಾಡ್ತಾಯಿದ್ದೀನಿ. ಪನ್ನೀರೆಲ್ಲ ಫ್ರೈ ಮಾಡಿ ಇಟ್ಕೊಂಡೆ ಫ್ರೆಂಡ್. ಪನ್ನೀರ್ ಫ್ರೈ ಆಗಿದ್ದು ಇವಾಗ ನೋಡಿ, ಇಷ್ಟು ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಪನ್ನೀರು ಹಾಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ನನ್ನ ಮಗಳು ಸ್ವಲ್ಪ ತಿಂತೀನಿ ಅಂದ್ಲು, ಅದಕ್ಕೇ ಸ್ವಲ್ಪನೇ ಹಾಕ್ಕೊಂಡು ಅದು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ತೀನಲ್ವ, ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಕೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ನನ್ನ ಮಗನು ಸ್ವಲ್ಪ ಹೊರಗಡೆ ಹೋಗಿದ್ಲಲ್ಲ, ಸಮೋಸ ಜಿಲೇಬಿ ಎಲ್ಲ ತಿನ್ಕೊಂಬಂದ್ಲಂತೆ. ನನಗೂ ಕೇಳಿದ್ಲು, ನಾನು ಬೇಡ ಊಟ ಮಾಡಬೇಕು ಅಂತ ಹೇಳಿದ್ಮೇಲೆ ಸ್ವಲ್ಪ ಜಿಲೇಬಿ ತಂದಿದ್ಲು. ಅದು ತಿಂತ ಹಂಗೆ ಅಡುಗೆ ಮಾಡ್ತಾಯಿದ್ದೆ. ಲೇಟಾಗಿ ಹೋಗಿತ್ತು ಅಂಥೇಳಿ ಅದು ಸ್ವಲ್ಪನೇ ತಂದಿದ್ಲು ಅಂಥೇಳಿ ಹಂಗೆ ತಿನ್ಕೊಂಡೇ ಅಡುಗೆ ಮಾಡ್ತಾಯಿದ್ದೆ. 2 ಒಂದೇ ಸಲ ಕೆಲಸ ಮಾಡ್ತಾಯಿದ್ದೀನಿ
ಫ್ರೆಂಡ್ಸ್ ಪನ್ನೀರೆಲ್ಲ ಫ್ರೈ ಆಯಿತು. ಅದು ಎತ್ತಿ ಇಟ್ಬಿಡ್ತಾ ಇದ್ದೀನಿ, ಒಂದು ಬಟ್ಲಲ್ಲಿ ಹಾಕಿ ಎತ್ತಿ ಇಟ್ಕೊತಾ ಇದ್ದೀನಿ. ಇದು ಇವಾಗ ಫ್ರೈ ಆಗಿದ್ರೆ ಸಾಕು, ಪನ್ನೀರ್ ಏನು ಬೇಗ ಫ್ರೈ ಆಗುತ್ತೆ. ಅದಕ್ಕೆ ನಾನು ಒಂದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕಿದ್ನಲ್ವ, ಅದು ಎಣ್ಣೆ ಏನು ಹಂಗೇನೆ ಇರುತ್ತೆ, ಪನ್ನೀರೇನು ಎಣ್ಣೆ ಎಳ್ಕೊಳ್ಳಲ್ಲಲ್ವ, ಅದಕ್ಕೇ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇವಾಗ ನಾನು ಹೆಚ್ಚಿರುವಂತಹ ಈರುಳ್ಳಿ ಹಾಕ್ಬಿಟ್ಟು ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಕ್ಯಾಪ್ಸಿಕಮ್ಮು, ನಾನು ಯಾವ್ಯಾವ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಲ್ವ, ಸ್ಟೆಪ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಇದೆ ಅಲ್ವ, ಅವೆಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಪನ್ನೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀವಲ್ವ, ಅದಕ್ಕೇ ಇವಾಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಉಪ್ಪನ್ನು ಹಾಕ್ಕೊಂಡೆ, ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಗ್ರೀನ್ ಚಿಲ್ಲಿನೂ ಹಾಕ್ಕೋಬೋದು. ಅಂದರೆ ಮಕ್ಕಳು ತಿನ್ನೋದಿದ್ರೆ ಗ್ರೀನ್ ಚಿಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ, ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅಂಥೇಳಿ ಖಾರದ ಪುಡಿನೇ ಬೆಸ್ಟು ಅಂಥೇಳಿ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಆಪ್ಷನಲ್ ನೀವು ಹಾಕ್ಕೋಬೋದು. ಅದು ಒಂದು 10 to 20 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇವಾಗ ಚಪಾತಿಗೆ ನಾನು 3/4% ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೆ. ನಿಮಗೆ ಬೇಡ ಅಂದರೆ ನಿಮಗೆ ಸ್ವಲ್ಪ ಹಸಿ ಬೇಕಾದರೆ ನೀವು ಅದು ಮಾಡ್ಕೋಬೋದು. ನೋಡಿ ಇವಾಗ ಚಪಾತಿ ಎಲ್ಲ ರೋಲ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಪನ್ನೀರು ಹಾಕ್ಕೊಂಡಿದ್ದೀನಿ. ನಾನು ಫ್ರೈ ಮಾಡ್ಕೊಂಡಿದ್ನಲ್ವ, ಅದನ್ನು ಪನ್ನೀರು ಸ್ವಲ್ಪ ಹಂಗೆ ಟ್ಯೂಬ್ಸ್ ಎಲ್ಲ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ನಾನು ಒಂದು ಸ್ವಲ್ಪ ಟೊಮೊಟೊ ಸಾಸು ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿಕೊಂಡೆ. ವೆಜಿಟೇಬಲ್ಸ್ ಎಲ್ಲ ಹಾಕೋವಾಗಲೇ ಟೊಮೊಟೊ ಸಾಸು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ವೆರಿ ಈಸಿ ಆಗಿರುವಂತಹ ಚಪಾತಿ ರೋಲ್ ರೆಡಿ. ನೀವು ಒಂದ್ಸಲಿ ಖಂಡಿತಾಗ್ಲೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಇವಾಗ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ಪನ್ನೀರ್ ಕರಿ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ನಾನು ಇವಾಗ ಸ್ವಲ್ಪ ಚಪಾತಿ ಇದ್ದಾಗ ಚಪಾತಿನೂ ಮಾಡಿಕೊಂಡು ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನೆಲ್ಲ ಮಾಡ್ಕೊಂಡಿದ್ದೀನಿ. ಅಂದರೆ ಚಪಾತಿ ಹಿಟ್ಟು ಇತ್ತಲ್ವ ಸ್ವಲ್ಪ, ಅದಕ್ಕೇ ಅದೇ ಸ್ವಲ್ಪ ಇನ್ನೂ ಸ್ವಲ್ಪ ಹಿಟ್ಟಿತ್ತು, ಅದು ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ಪನ್ನೀರು ಇತ್ತಲ್ವ, ಅದಕ್ಕೆ ಕರಿ ಮಾಡ್ಕೊಂಬಿಡೋಣ ಅಂದ್ಕೊಂಡು ಚಪಾತಿ ಕರಿ ಮತ್ತು ಪನ್ನೀರ್ ರೋಲು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಇವಾಗ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇವತ್ತು ನಾನು ಕಾಯಿ ತುರಿ ಹಾಕ್ಕೋತಾ ಇಲ್ಲ, ಗೋಡಂಬಿ, ಈರುಳ್ಳಿ ಅಷ್ಟೇ ತಿಕ್ನೆಸ್ಸಿಗೆ ಸ್ವಲ್ಪ ಗಟ್ಟಿ ಆಗಲಿ ಅಂಥೇಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ಹಸಿದು ಯಾವುದು ರುಬ್ಕೋತಾ ಇಲ್ಲ, ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಹಂಗೆ ನನ್ನ ಮಗಳು ಏನೋ ಕೇಳ್ತಾ ಇದ್ಲು ಅಂತ ಅವಳಿಗೂ ಮಾತಾಡ್ತಾ ಇದ್ದೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಮಿಕ್ಸಿ ಮಾಡ್ಕೋಬೇಕು. ಇವತ್ತು ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಹಸಿ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತೀವಲ್ವ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಆವಾಗಲೇ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ರುಬ್ಕೊಂಡು, ನಾನು ಆ ಥರ ಮಾಡ್ಕೋತಾ ಇಲ್ಲ, ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಪುದೀನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಫ್ರೈ ಮಾಡ್ಕೋತಾ ಹಾಗೇ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಇಷ್ಟೊಂದೆಲ್ಲ ಮಸಾಲೆ ತೊಗೊಂಡಿದ್ದೀನಿ. ಇಷ್ಟು ನನಗೆ ಸಾಕು ಅಂಥೇಳಿ ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದ್ದೀನಲ್ಲ, ಅದೆಲ್ಲ ಹಾಕ್ಕೊಂಡು ಅಷ್ಟು ಮಾಡ್ಕೊಂಡಿದ್ದೀನಿ. ಆಮೇಲೆ ಅದೆಲ್ಲ ಮಸಾಲೆ ತಣ್ಣಗಾಗೋ ತನಕ ಇವಾಗ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡು ಪನ್ನೀರೆಲ್ಲ ಕಟ್ ಮಾಡಿ ಟ್ಯೂಬ್ಸಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜೆಲ್ಲ ಕಟ್ ಮಾಡಿ, ಆಮೇಲೆ ಇವಾಗ ಎಣ್ಣೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಪನ್ನೀರೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ, ಅದು ಸಾಕು ಅಂಥೇಳಿ ಅದು ಸ್ವಲ್ಪನೇ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಯಾಕಂದರೆ ಒಂಥರ ಗಟ್ಟಿ ರಬ್ಬರ್ ಥರ ಆಗುತ್ತಲ್ವ, ಅದಕ್ಕೆ ಅಷ್ಟೆಲ್ಲ ಫ್ರೈ ಮಾಡಿಕೊಂಡ್ರೆ ಅದು ಕರಿನೂ ಸ್ವಲ್ಪ ಟೇಸ್ಟ್ ಆಗೋದಿಲ್ಲ. ಅದಕ್ಕೆ ನೀವು ಸ್ವಲ್ಪನೇ ನೋಡಿಕೊಂಡು ನಿಮಗೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಗೊತ್ತಾಗುತ್ತೆ ನೋಡಿದ್ಮೇಲೆ, ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಬೇಕು ಅಷ್ಟೇ. ಇವಾಗ ನಾನು ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಅದು ಥರ ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ
ನಾನು ಆ ಥರ ಮಾಡ್ಕೊಂಡಿಲ್ಲ. ಇವಾಗ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬದಲಾಗಿ ಬಟರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಬೆಣ್ಣೆ ಹಾಕ್ಬಿಟ್ಟು ಮಾಡಬೇಕು. ನನ್ನ ಹತ್ರ ಬೆಣ್ಣೆ ಇದ್ದಕ್ಕಿಲ್ಲ, ಅದಕ್ಕೆ ಬೆಣ್ಣೆ ಏನೂ ಹಾಕ್ಕೊಂಡಿಲ್ಲ. ಇವಾಗ ನಾನು ಉದ್ದುದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಎಲ್ಲ ಬೀನ್ಸು ಮತ್ತು ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಮತ್ತು ಬಟಾಣಿ ಎರಡೂ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕ್ಕೊಳ್ಳಿ, ಅದೇ ಟೇಸ್ಟ್ ಆಗುತ್ತೆ. ಒಣ ಬಟಾಣಿ ನೆನೆ ಹಾಕಿಬಿಟ್ಟು ಮಾಡಿದ್ರೂ ಅಷ್ಟೊಂದು ಟೇಸ್ಟ್ ಆಗೋಲ್ಲ. ನಿಮಗೆ ಆ ಥರ ಬಟಾಣಿ ಸಿಗಲಿಲ್ಲ ಅಂದರೆ ನೀವು ಬರೀ ಆಲೂಗಡ್ಡೆ ಮತ್ತು ಪನ್ನೀರ್ ಹಾಕ್ಬಿಟ್ಟು ಮಾಡಿ, ಅದೂ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಇದು ಇವಾಗ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ನನಗೆ ಬೇಕಾದಾಗ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಅದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಬಟಾಣಿ ಮತ್ತು ಆಲೂಗಡ್ಡೆ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರುವಂತಹ ಮಸಾಲೆ, ಅದೇ ನಾನು ಇವಾಗ ಸ್ವಲ್ಪ ತಣ್ಣಗೆ ಮಾಡೋಕೆ ಇಟ್ಕೊಂಡಿದ್ದೀನಲ್ವ, ಅದು ಇವಾಗ ಇದೆಲ್ಲ ಫ್ರೈ ಆಗೋ ತನಕ ಮುಚ್ಚಿಟ್ಬಿಟ್ಟು ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಅದು ರುಬ್ಕೊಂಡು ಇವಾಗ ಆ ಕಡೆ ಇಟ್ಕೊಂಡಿದ್ದೀನಿ. ನಾನೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಲ್ವ, ಈ ಕಡೆ ಚಪಾತಿ ಮಾಡೋಣ ಅಂದ್ಕೊಂಡು ಚಪಾತಿಯ ಹಂಚು ಇಲ್ಲಿ ಬಿಸಿ ಮಾಡೋಕೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಆ ಕಡೆ ಇವಾಗ ಚಪಾತಿ ಲಟ್ಸೋಣ ಅಂದ್ಕೊಂಡು ಅಷ್ಟೋ ತನಕ ಆಲೂಗಡ್ಡೆ ಮತ್ತು ಬಟಾಣಿ ಫ್ರೈ ಆಗಿತ್ತು. 1/4% ಫ್ರೈ ಆದಮೇಲೆ ನಾವು ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೇನಲ್ವ, ಅದು ಹಾಕ್ಕೊಂಡು ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕ್ಕೋಬೋದು. ಇವಾಗ ಒಂದು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ಅದು ಕುದ್ದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತಲ್ವ, ಅದು ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಅದಕ್ಕೆ ನಾನು ನೋಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಇವಾಗ ಕುದೀತಾ ಇರಲಿ. ಇವಾಗ ನಾನು ಇದಕ್ಕೆ ನಿಮಗೆ ಬೇಕಾದರೆ ನೀವು ಉಪ್ಪು ಹಾಕ್ಕೋಬೋದು. ನಾನು ನೋಡ್ತೀನಿ, ನನಗೆ ಆಮೇಲೆ ಪನ್ನೀರೆಲ್ಲ ಹಾಕಿದ್ಮೇಲೆ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಆಯಿತು. ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದು ಈ ಥರ ಸ್ವಲ್ಪ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದು ಇವಾಗ ಒಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ಅದು ಮುಚ್ಚಿಟ್ಬಿಡ್ತೀನಿ. ಇವಾಗ ಮುಚ್ಚಿಟ್ಬಿಟ್ಟು ಇದು ಚೆನ್ನಾಗಿ ಕುದೀತಾ ಇರಲಿ. ಕುದಿಯೋಷ್ಟೊತ್ತಿಗೆ ನಾನು ಚಪಾತಿ ಎಲ್ಲ ಲಟ್ಸ್ಕೊಂಬಂದ್ಬಿಟ್ಟೆ. ಅದಕ್ಕೆ ನಾನಿವಾಗ ಅದಕ್ಕೆ ನಾನಿವಾಗ ಪನ್ನೀರು ಹಾಕ್ಕೊಂಡಿದ್ದೆ. ಪನ್ನೀರು ಮತ್ತು ಸ್ವಲ್ಪ ಕಸ್ತೂರಿ ಮೆಥಿನೂ ಸ್ವಲ್ಪ ರಫ್ ಮಾಡಿಬಿಟ್ಟು ಕಸ್ತೂರಿ ಮೆಥಿನೂ ಹಾಕ್ಕೊಂಡಿದ್ದೆ. ಕಸ್ತೂರಿ ಮೆಥಿ ಹಾಕ್ಕೊಂಡು ಚೆನ್ನಾಗಿ ಇವಾಗ ಕುದಿಸ್ತಾ ಇದ್ದೀನಿ. ಕಸ್ತೂರಿ ಮೆಥಿ ಹಾಕಿದ್ದು ವಿಡಿಯೋನ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ, ಅದಕ್ಕೆ ಅದೇನೂ ಶೇರ್ ಮಾಡಿಲ್ಲ. ಇವಾಗ ಇದಕ್ಕೆ ಚಪಾತಿನೂ ಎಲ್ಲ ಆಯಿತು. ಅಷ್ಟೋ ತನಕ ಬಟಾಣಿ ಮತ್ತು ಆಲೂಗಡ್ಡೆನೂ ಚೆನ್ನಾಗಿ ಮಸಾಲೆದಲ್ಲಿ ಫ್ರೈ ಆಗಿ ಚೆನ್ನಾಗಿ ಕುದ್ದಿತ್ತು. ಆಮೇಲೆ ಇವಾಗ ಇದಕ್ಕೆ ನಾನಿವಾಗ ಪನ್ನೀರು ಹಾಕ್ಕೋತೀನಿ. ಫ್ರೆಂಡ್ಸ್, ಪನ್ನೀರ್ ಹಾಕಿಬಿಟ್ಟು ನಾವೇನು ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ. ಪನ್ನೀರೇನು ಬೇಗ ಬೆಂದ್ಬಿಡ್ತದಲ್ವ, ಅದಕ್ಕೇ ಜಾಸ್ತಿ ಹೊತ್ತೇನು ಕುದಿಸ್ಬಾರ್ದು. ಸ್ವಲ್ಪ 1-2 ನಿಮಿಷ ಅಷ್ಟೇ ಕುದಿಸ್ಬಿಟ್ಟು ಮುಚ್ಚಿಟ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಯಾಕಂದರೆ ಪನ್ನೀರ್ ಜಾಸ್ತಿ ಕುದಿಬಾರ್ದಲ್ವ, ಅದಕ್ಕೇ. ಫ್ರೆಂಡ್ಸ್, ಇವಾಗ ಹಾಕಿಟ್ಟಿದ್ದೀನಿ. ಇದು ಸ್ವಲ್ಪ ಕುದೀಲಿ 1-2 ನಿಮಿಷ. ನೋಡಿ ಇವಾಗ ಕುದೀತಾ ಇದೆ. ಇದು ಆಫ್ ಮಾಡಿಬಿಟ್ಟು ಇವಾಗ ಬನ್ನಿ ಊಟ ಮಾಡೋಣ. ನಮ್ಮ ಮನೇಲಿ ಇವತ್ತು ಊಟ ಚಪಾತಿ ಮತ್ತು ಪನ್ನೀರ್ ಕರಿ, ಆಮೇಲೆ ಸ್ವಲ್ಪ ಸಲಾಡ್ಗೆ ಸೌತೆಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟೇ ಇವತ್ತಿನ ಊಟ. ಸಿಂಪಲ್ ಆಗಿತ್ತು ಅಲ್ವಾ ಫ್ರೆಂಡ್ಸ್? ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.